ಬಸಣ್ಣರೇ ನಮಸ್ಕಾರ ರೀ. ಈಗ ಸೌಜನ್ಯದ್ದು ಧರ್ಮಸ್ಥಳದ ರೀ ಬಸಣ್ಣರೇ, ಇಷ್ಟೆಲ್ಲ ಪ್ರಕರಣ ಬೆಳಕಿಗೆ ಬಂದೈತಿ. ಆದರೂ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಟಿ ವಿ ಒಳಗೆ ಬಂದೈತಿ, ಇದ್ರ ಬಗ್ಗೆ ಚಾನಲ್ ಒಳಗೆ ಯೂಟ್ಯೂಬ್ ಒಳಗೆ ಭಾಳ ನ್ಯೂಸ್ಗಳು ಬಂದಾವು. ಇದಿಷ್ಟೆಲ್ಲ ಪಬ್ಲಿಸಿಟಿ ಇದ್ದರೂ ಯಾಕೆ ಇದ್ರ ಬಗ್ಗೆ ಕ್ರಮಗೊಂಡಿಲ್ಲ ಅಂತ ಸರ್ಕಾರ? ನೋಡ್ರಿ, ಸೌಜನ್ಯ ಕೊಲೆ ಪ್ರಕರಣದ ಒಂದು ದಾರಿ ಯಾವ ರೀತಿ ಇತ್ತು ಅದನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಫೆಲವರ ಮಾಡಿತ್ತು. ಹೆಂಗೆ ಫೆಲವರ ಮಾಡೈತೆ ಅಂದರೆ, ಅವರೇ ಚಾರ್ಜ್ ಶೀಟಿ ಬರೆದಿದ್ದಾರೆ, ಅವರೇ ಆರೋಪಿ ಸೃಷ್ಟಿ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲದ ಕೊರತೆಯಿಂದ ಆತ ನಿರಪರಾಧಿ ಅಂತ ಬಿಡುಗಡೆ ಆಗಿದೆ ಹೋಯಿತು. ಆದರೆ ಅಲ್ಲೇ ಸೌಜನ್ಯ ಅತ್ಯಾಚಾರ ಆಗಿದ್ದು ಸತ್ಯ, ಆಕೆ ಕೊಲೆ ಆಗಿದ್ದು ಸತ್ಯ ಐತೆ ಅಂದಾಗ ಮತ್ತು ಕೊಲೆ ಮಾಡಿದವ್ರು ಯಾರು? ಪೊಲೀಸ್ನವರೇ ಅದಕ್ಕೆ ಉತ್ತರ ಕೊಡಬೇಕು. ಎರಡನೇದ್ದು, ಇವತ್ತು ಈ ಒಂದು ಪ್ರಕರಣ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ದೊಡ್ಡವರ ಕೈವಾಡ ಇದೆ ಅಂತಂದು ಈ ಸೌಜನ್ಯ ಒಂದು ಕೊಲೆ ಹೋರಾಟಗಾರರ ಒಂದು ಭಾವನೆ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋದು ಗಾದೆ ಐತಿ. ಯಾಕಂದರೆ ಧರ್ಮಸ್ಥಳ ಕ್ಷೇತ್ರ, ನಾನು ಅದನ್ನೊಂದು ಸೈಡ್ ದೇವ್ರನ್ನ ಸೈಡಿಗೆ ಇಟ್ಬಿಡೋಣ. ಆ ಕ್ಷೇತ್ರದ ಪ್ರಜೆಗಳ ಬಗ್ಗೆ ನಾವು ಒಂದಿಷ್ಟು ವಿಚಾರ ಮಾಡೋಣ. ಏನಂತಿದೆ, ಆ ವಿಚಾರ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ಆ ಪ್ರಕರಣದಲ್ಲಿ ಹೋರಾಟ ಮಾಡಿದವ್ರಿಗೂ ನಿರಾಶೆ ಆಗೈತಿ. ಯಾಕಂದ್ರೆ ಕೋರ್ಟ್ ಆದೇಶ ಮಾಡೈತಿ ಆ ಪ್ರಕರಣನ ಯಾರು ಬಹಿರಂಗಪಡಿಸ್ಕೂಡ್ದು ಅಂತಂದು ಅದನ್ನು ಅಲ್ಲಿಗೆ ಕೈ ಬಿಟ್ಟೈತಿ. ಅದನ್ನು ತನಿಖೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಅನನ್ಯ ಅನ್ನಂಥ ಒಬ್ಬ ವಿದ್ಯಾರ್ಥಿನ ಮಹಿಳೆ ಆಕೆ ನಾಪತ್ತೆಯಾಗಿದ್ದು ಪ್ರಕರಣ. ಈಗ ಆ ಪ್ರಕರಣ ತಾಯಿ ಕಂಪ್ಲೇಂಟ್ ಅಂದು ಕೊಟ್ಟಿದ್ದು ಇವತ್ತು ಬೆಳಕಿಗೆ ಬಂದಿದ್ದು ಯಾರಿಂದ ಅಂದರೆ ಒಬ್ಬ ವ್ಯಕ್ತಿಯಿಂದ. ಆ ವ್ಯಕ್ತಿ ಸೀದಾ ಲಾಯರ್ಗೆ ಕಾಂಟ್ಯಾಕ್ಟ್ ಆದವ. ಲಾಯರ್ ಕಾಂಟ್ಯಾಕ್ಟ್ ಆಗಿ ತನ್ನ ಸತ್ಯತೆ ಬಗ್ಗೆ ಹಂಚ್ಕೊಂಡಿದ್ದಾಗ ಅವ್ರು ಏನು ಮಾಡಿದ್ರು ಲಾಯರ್ ಬಗ್ಗೆ ಹಂಚ್ಕೊಂಡಾಗ ಆ ಲಾಯರ್ ಏನು ಮಾಡಿದ್ರು, ಸೀದಾ ನ್ಯಾಯಾಧೀಶರ ಹತ್ರ ಕರ್ಕೊಂಡೋದ್ರು. ಅವರು ಬುದ್ಧಿವಂತರು ಕರ್ಕೊಂಡೋದ್ರು. ಆಮೇಲೆ ಅವ್ರ ಲಾಯರ್ ಆಗಾಗಲೇ ಈ ಆರೋಪಿ ಏನು ಹೆಣ ಮುಚ್ಚಾಕಿದಾನಲ್ಲ, 100 ಹೆಣ ಅಂತಂದು ಲಾಯರ್ ಹತ್ರ, ಯಾಕಂದ್ರೆ ಅವನ್ನೆಲ್ಲ ಬಹಿರಂಗಪಡಿಸೋದು ಆಮೇಲೆ ಶಾರ್ಟ್ಕಟ್ನಲ್ಲಿ ನಾ ಹೇಳೋದು. ಅವಾಗ ಏನಾಗತ್ತಿ, ಈ ಒಂದು ಬಹಿರಂಗಪಡಿಸ್ಬೇಕನ್ನೋದು ನ್ಯಾಯಾಧೀಶರ ಹತ್ರ ಕರ್ಕೊಂಡೋಗಿ 164 ಸ್ಟೇಟ್ಮೆಂಟ್ ಮಾಡಿಸ್ಬೇಕನ್ನೋಂಥ ಬುದ್ಧಿವಂತ ಲಾಯರ್ ಅವರು, ಬುದ್ಧಿವಂತರವರು. ಆದರೆ ಇಲ್ಲೆಲ್ಲ ಅವನೇನ ಈಗ 100 ಹೆಣಗಳು ಮುಚ್ಚಾಕ್ಯಾನಲ್ಲ, ಅವನಿಗೆ ರಕ್ಷಣೆ ಬೇಕು. ಇವತ್ತು ಒಬ್ಬ ಲಾಯರ್ನ ರಕ್ಷಣೆ ಅಷ್ಟೇ ಸಾಲದು. ಹಿಂಗಾಗಿ DYSP ಗಣಪತಿಯವರು ಏನೋ ಆತ್ಮಹತ್ಯೆ ಮಾಡಿಕೊಂಡಿದ್ದ ಒಂದು ಇದು ಅದೇ ಕಾರಣ. ಹಂಗೆ ಪಾಪ ಅವನು ಶರಣಾಗಿದ್ದಾನಲ್ಲ, ಶರಣಾಗಿದ್ದಾಗ ಅವನು ಕೋರ್ಟ್ಗೆ ಹೋಗಿದ್ದಾಗ ತಾಸು ಗಂಟ್ಲೆನ ಜಡ್ಜ್ ಹತ್ರ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ ಜಡ್ಜ್ ಸಾಹೇಬರು ಅವ್ರಿಗೆ ಆದೇಶ ಮಾಡಿದ್ದಾರೆ, ಈ ಪ್ರಕರಣದಲ್ಲಿ ಅವನಿಗೆ ಸಂಪೂರ್ಣ ಇದು ಕೊಡಿ, ಅವನ ಕಡೆಯಿಂದ ತನಿಖೆ ಮಾಡಿಸಿ ಅಂದಾಗ ಪೊಲೀಸ್ನವ್ರು ಯಾಕೆ ಇಷ್ಟು ವಿಳಂಬ ಮಾಡಿದರು? ಆ ಜಾಗಕ್ಕೆ ಹೋಗಿ ಯಾಕೆ ಆ ಒಂದು ಬಾಡಿಗಳು ಎಲ್ಲಿ ಹೂತಿಟ್ಟಿದ್ದಪ್ಪ ಇವರೇ ಕೇಳಬೇಕು. ಯಾವುದೋ ಒಂದು ಗುಂಡಿ ತೊಗೊಂಬಂದು ನಮ್ಗೆ ತೋರಿಸಿದ್ದಾರೆ. ಇವೆಲ್ಲ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಇವತ್ತು ನಾನು ನಿಜವಾಗಿ ಈ ಸಿಗಲಿ ಬಸ್ಸ ಭಯ ಪಡೋಂಗಿಲ್ಲ, ನಾನು ಸಾವಿಗೆ ಅಂಜಂಗಿಲ್ಲ. ನಾನು ಧರ್ಮಸ್ಥಳಕ್ಕೆ ಹೋಗಿ ನಾನು ಹೋರಾಟ ಮಾಡ್ಬೇಕನ್ನೋನ. ಆದರೆ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವ ಯಾವತ್ತು ಕರೆಸ್ಕೊಳ್ತಾನೋ ಅವತ್ತು ನಾನು ಅಲ್ಲಿ ಕಾಲು ಇಡಬೇಕಂತ ನಿರ್ಧಾರ ಮಾಡಿದ್ದೆ. ಇವತ್ತು ಅವನೇ ತೋರಿಸಿದಾನ ಧರ್ಮಸ್ಥಳ ಮಂಜುನಾಥ. ಆ ಒಂದು ಕ್ಷೇತ್ರದಲ್ಲಿ ಒಬ್ಬ ಕೆಲಸ ಮಾಡೋಂಥ ವ್ಯಕ್ತಿ ಆ ಹೆಣಗಳನ್ನ ಆ ಒಂದು ಕಬರಸ್ಥಾನದಾಗಲೇ ಆಗಿರಲಿ, ಒಂದು ರುದ್ರಭೂಮಿಯಲ್ಲಿ ಆಗಲಿ ಸತ್ತವ್ರನ್ನ ಹೂಳು ಹಾಕ್ಬೋದು. ಆದರೂ ಒಬ್ಬ ವ್ಯಕ್ತಿ ಅದೇ ಕ್ಷೇತ್ರದಲ್ಲಿ ಜೀವನ ಮಾಡಿದಂಥ ವ್ಯಕ್ತಿ ನಾಪತ್ತೆ ಆಗಿ ಈಗ ಅವನು ಬಂದು ಲಾಯರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಜಡ್ಜ್ ಹತ್ರ ಈ ಥರ ಸತ್ಯ ಹೇಳಿದಾನ. ಆ ಸತ್ಯತೆಯನ್ನು ಬಹಿರಂಗಪಡಿಸೋದು ನಮ್ಮ ತಪ್ಪು. ಅದಕ್ಕೋಸ್ಕರ ಅದು ನ್ಯಾಯಾಧೀಶರ ಹತ್ರ ಇರುತ್ತೆ. ಅದಕ್ಕೆ ಅವರು ಆದೇಶ ಮಾಡಿದ್ದಾರೆ. ಅವನಿಗೆ ಸಂಪೂರ್ಣ ಪುಷ್ಟಿ ತುಂಬಬೇಕಾಗಿದ್ದು ಪೊಲೀಸ್ನವ್ರು. ಆದರೆ ಅವ್ರು ಪುಷ್ಟಿ ತುಂಬ್ತಾ ಇಲ್ಲ. ಅವರು ಇಲ್ಲೇ ದೊಡ್ಡ ಘಟನೆಗಳು ಅದಾರ. ಅದೇ ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡೋಂಗಿಲ್ಲ ಅಂತಾರಲ್ಲ, ಹಂಗೆ ಇವತ್ತು
ಅಲ್ಲಿ ಆ ಅನುಮಾನ ಜನರಿಗೆ ಏನು ಕಾರಣ ಬರಕ್ಕೆ ಅಲ್ಲೇ ಇಷ್ಟು ಮಂದಿ ಸತ್ತಾರ, ಇವು ಎಲ್ಲಿ ಹೆಣ, ಇವು ಯಾರು ಅತ್ಯಾಚಾರ, ಕೊಲೆ, ಏನು ದರೋಡೆ, ಇಂಥವೆಲ್ಲ ಪ್ರಕರಣಗಳಲ್ಲಿ ಆದಂಥ ಹೆಣಗಳ ಇವು ಅನ್ನೋದು ಕನ್ಫರ್ಮ್ ಜನರಿಗೆ ಆಗಲೇಬೇಕದು. ಆ ಆಸೆ ಭಾಳ ಮಂದಿ ಇಟ್ಕೊಂಡಾರ. ಬಟ್ ಅಲ್ಲಿ ಅಡ್ಡ ಬರೋದು ಧರ್ಮಸ್ಥಳ ಮಂಜುನಾಥ್. ಧರ್ಮಸ್ಥಳ ಮಂಜುನಾಥನ ಇವತ್ತು ಇಂಥವನ್ನ ಅವನೇ ಕರೆಸಿದಾನಲ್ಲ, ಅವ್ನು ನಿಜವಾಗಿ ಅವನು ಅಷ್ಟು ಹೆಣಗಳನ್ನ ಹುಗಿದಿಟ್ಟಿದ್ದ ಕರೆ ಆಗಿದ್ರೆ, ಅವನು ತೋರಿಸಿದ್ದ ಕರೆ ಆದರೆ ನಿಜವಾಗಿ ಆ ಧರ್ಮಸ್ಥಳ ಆ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಕುಳಗಳ ಅದರಲ್ಲಿ ಆರೋಪಿಗಳು ಆಗ್ತಾರೆ. ಯಾಕಂದರೆ ನನಗೆ ಎಳಿಯಷ್ಟು ಸಿಕ್ಕರೆ ಸಾಕು ನನ್ನ ತನಿಖೆ ಒಳಗೆ. ಏನು ಬುಡದವರೆಗೂ ಹೋಗ್ತೀನಿ ನಾನು, ಅರ್ಧಕ್ಕೆ ಕಟ್ ಮಾಡೋಂಗಿಲ್ಲ ನಾನು. ಯಾಕಂದರೆ ನನ್ನ ಒಬ್ಬರು ಕಳ್ತನ ಮಾಡಿ 1 kg ಬಂಗಾರ ಕಳ್ತನ ಮಾಡಿ ಅದನ್ನೆಲ್ಲ ಮುಚ್ಚಿ ಹಾಕ್ತಂತವ್ ನಾನು. ಈಗ ನಾನು ಹೋಗಿ ಆ ಕಳ್ತನ ಆದ ಮನೆಗೆ ಹೋಗಿ ನಿಮ್ಮ ಮನೆಗೆ ಕದ್ದೇನ್ರಿ ಅಂತಂದು ಹೇಳಿದಾಗ ಅವನ್ನ ಎಲ್ಲಿ ಕೊಡಿಸ್ಬಾ ಅಂದ್ರೆ ಹಂಗೆ ಕೊಡ್ಸಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾನು ಪೊಲೀಸ್ ಎಂಡವ್ರು ಆಗಲೇಬೇಕಲ್ಲ. ಹಂಗೆ ನಾ ಎಂಡವ್ರು ಆದೆ, ಅವ್ರಿಗೆ ಬಂಗಾರ ಕೊಡಿಸಿದೆ, ಕೇಸ್ ಹಾಕಿಸ್ಕೊಂಡೆ, ಹೊರಗೆ ಬಂದೆ. ಹಿಂಗೆ ಇದು ಇವನೇನು ಸತ್ಯ ಹೇಳಿದಾನಲ್ಲ, ನಾನು ಇಷ್ಟು ಹಣ ಹಾಕಿದ್ದೀನಿ ಸಿಗ್ಲಿ ವರ್ಷ, ನಾನು ಇಲ್ಲಿ ನಿಮ್ಮ ಮನೆಗೆ ಕಳ್ತನ ಮಾಡೀನಿ ಅಂತ ಹೆಂಗೆ ಹೇಳಿದೆ ಹಂಗೆ ಅವನು ಹೇಳಿದಾನ. ಅದು ಸತ್ಯ ಬಹಿರಂಗ ಆಗಬೇಕಲ್ಲ. ಈ ಅಜಿತ್ ಹನುಮಕ್ಕನವ್ರು ಟಿ ವಿ ಮಾಧ್ಯಮದನ್ನು ಕೇಳ್ತಾನೆ, ಅದು ಯಾರ ಈ ಕೊಲೆ ಇದಕ್ಕೆ ಯಾರು ಸಂಬಂಧಪಟ್ಟವ್ರ ಹೆಸರು ಏನಾದರೂ ಹೇಳ್ಯಾದಾರೇನ್ರಿ ಅಂತ ಕೇಳ್ತಾನಲ್ಲ. ಯಾವತ್ತು ಯಾವುದು ಏನು ಹೇಳಂಗಿಲ್ಲ ನಾವು ಏನು ಹೇಳಬೇಕಂದ್ರೆ ಶಾರ್ಟ್ಕಟ್ನಲ್ಲಿ ಅಷ್ಟೇ ಹೇಳಬೇಕು. ಅವನೇನು ಶರಣಾಗಿದ್ದಾನೆ ಅದು ತನಿಖೆ ಆಗಬೇಕು. ತನಿಖೆ ಹಾಕಿ ವಿಳಂಬ ಆಗ್ತಾಯಿತ್ತು. ಇವನ ಕೈ ಜೆಸಿ ಒಪ್ಪಿಸಿದಾಗ ಜೆಸಿಯಿಂದ ಅವನ ಆರೋಪಿ ಅಲ್ಲ, ಅವನೊಬ್ಬ ಹೇಳಿಕೆ ಕೊಟ್ಟಿದ್ದಾನೆ, ದೂರು ಕೊಡ್ತಾ ಇದ್ದಾನ. ಅದಕ್ಕೆ ಅವನೇ ದೂರದಾರ. ಅವನು ದೂರದಾರಕ್ಕೆ ಯಾಕೆ ಇಷ್ಟು ಸಮಯ ವೇಸ್ಟು? ಅವನು ತನಿಖೆಗೆ ಒಳಪಡಿಸ್ಬೇಕು. ಇದು SITಗೆ ಕೊಡಬೇಕು. ಆದರೆ CBI ತನಿಖೆಗೆ ಕೊಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಅದು ಮುಚ್ಚಾಕಂತ ಘಟಾನುಘಟಿಗಳು ಕೇಂದ್ರದಲ್ಲಿ ಅದಾವೆ, ಇಲ್ಲೇ ಕರ್ನಾಟಕದಲ್ಲೇ ನಡಿಬೇಕು. ಯಾಕಂದರೆ ಇಂಥ ಪ್ರಕರಣಗಳು ಹೊರಗೆ ಬರಬೇಕು, ಭೇದಿಸ್ಬೇಕು. ಇವತ್ತು ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ, ದೇವಸ್ಥಾನದ ಬಗ್ಗೆ ಎಷ್ಟೋ ಮಂದಿ ಭಯಪಟ್ಟು ಸತ್ಯ ಮುಚ್ಚಿಟ್ಕೊಂಡಿದ್ದಾರೆ ಅಲ್ಲಿ ಜನನ. ಯಾಕಂದರೆ ನಾನು ಅದನ್ನು ನಂಬ್ತೀನಿ. ಅಲ್ಲಿ ಅತ್ಯಾಚಾರ ಆಗಿ ಎದ್ದು ಸತ್ಯ ಐತಿ, ಕೊಲೆ ಆಗಿದ್ದು ಸತ್ಯ ಐತಿ, ಅವ್ನು ಹೇಳಿದ್ದು ಸತ್ಯ ಇರ್ಬೋದು, ಅಲ್ಲಿ ಹೆಣ ಮುಚ್ಚಾಕಿದ್ದು ಸತ್ಯ ಇರ್ಬೋದು. ಯಾಕಂದರೆ ಅಂಥ ಕ್ಷೇತ್ರದಲ್ಲಿ ಇಂಥ ಹೇಳಿಕೆ ಕೊಡ್ತೀವಲ್ಲ ವಿಷಯ ಅಂದರೆ, ಇವತ್ತು ನಮ್ಮ ಮುರುಘರಾಜೇಂದ್ರ ಮಠ ನೋಡಿದ್ರಲ್ಲ, ಚಿತ್ರದುರ್ಗ, ಅದು ಎಂಥ ಮಠ ಅದು. ಅಂಥಲ್ಲಿ ಎಷ್ಟೋ ರಾಜಕಾರಣಿಗಳು ಆ ಮಠದೊಳಗಡೆ ವಾಸ್ತವ್ಯ ಮಾಡಿದ್ದಾರೆ, ಆ ಸ್ವಾಮೀಜಿ ಜೊತೆಲೇ ಜೀವನ ಮಾಡಿದ್ದಾರೆ. ಮತ್ತು ಆ ಸ್ವಾಮೀಜಿ ಅಂತ ಅತ್ಯಾಚಾರ ದಲಿತರ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಇಂಥ ಪ್ರಕರಣಗಳನ್ನ ಇವರು ಹೌದಲ್ಲ, ಅಂಥ ಸ್ವಾಮಿನ ಅಂಥ ಸ್ಥಳಕ್ಕೆ ದೇವರಿಗೆ ಅವಮಾನ ಮಾಡ್ಯಾನಂದ್ರೆ ಈ ಧರ್ಮಸ್ಥಳದಲ್ಲಿ ಇಂಥ ಅಪರಾಧಗಳನ್ನ ಯಾಕೆ ಹೊರಗೆ ತೆಗಿಬಾರ್ದು? ಅದಕ್ಕೆ ದೊಡ್ಡವ್ರು ಕೈವಾಡಿದ್ದಕ್ಕೆ ಆ ಕೇಸ್ನ ಅಲ್ಲೇ ಮುಚ್ಚಿ ಹಾಕಕ್ಕೆ ಪ್ರಯತ್ನ ಪಡ್ತಾರೆ. ಇದಕ್ಕೆ ಸರ್ಕಾರ ಕುಮ್ಮಕ್ಕು ಐತೆ ಅಂತೇನೆ ನಾನು, ಕೆಲವೊಂದು ಮಾಧ್ಯಮಗಳು ಕುಮ್ಮಕ್ಕು ಐತೆ ಅಂತೇನೆ ನಾನು. ಮಾಧ್ಯಮಗಳು ಜಾಸ್ತಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅದನ್ನಲ್ಲ ಅರುಣ್ ಬಡಿಗೇರಾಗಿರಲಿ, ಅಜಿತ್ ಹನುಮಕ್ಕನವ್ರಾಗಿರಲಿ, ಈಗ ನನ್ನ ಮಗ ಯಾರ ಕುಳ್ಳಾರಂಗ ಆಗಿರಲಿ, ಅವರೆಲ್ಲ ಹಾಗೆ ತಮ್ಮ ಬಿಟ್ಟು ಕೊಡಂಗಿಲ್ಲ ಅವರು. ಅದಕ್ಕೋಸ್ಕರ ಸತ್ಯವನ್ನು ಹೇಳುತ್ತೇನೆ, ಸತ್ಯವಲ್ಲದೆ ಬೇರೆ ಏನು ಹೇಳಲ್ಲ, ಅದು ಹೇಳುವುದೆಲ್ಲ ಸತ್ಯ. ನನಗೆ ಸಾರ್ವಜನಿಕರಿಗೆ ಈ ಸಿಗ್ಲಿ ಬಸ್ಸನ್ನು ಧರ್ಮಸ್ಥಳಕ್ಕೆ ಕರೆಸಿ ಈ ಒಂದು ಅವನೇನು 100 ಹೆಣ ಮುಚ್ಚನಲ್ಲ, ಅದನ್ನು ಯಾವ ರೀತಿ ಮುಚ್ಚಿದ ಪೊಲೀಸರ ಜೊತೆಲಿ ನಾನು ತನಿಖೆ ಮಾಡ್ತೀನಿ. ಅದು ತನಿಖೆ ಜೊತೆಲಿ ಒಬ್ಬ ನ್ಯಾಯಾಧೀಶನೂ ಇರಬೇಕು. ಯಾಕಂದ್ರೆ ಇವತ್ತು ದರ್ಶನ್ ಕೇಸ್ಗೆ ಹೆಂಗೆ ಬೆಲೆ ಸಿಗ್ತದೆ? ದುಡ್ಡಿದ್ರೆ ಕೈಲಾಸ ಅಂತಾರೆ, ದುಡ್ಡಿಲ್ದೇ ಸಿಗ್ಲಿ ಬಸ್ಸಿಗೆ 262 ಕೇಸನ್ನ ಸುಳ್ಳನ್ನು ಸತ್ಯ ಮಾಡಿ, ಸತ್ಯನ ಸುಳ್ಳು ಮಾಡಿ ಇವತ್ತು ಸತ್ಯ ಹೇಳಕ್ಕೆ ಬಂದಿದ್ದೀನಿ. ಇದು ಸತ್ಯವಲ್ಲದೆ ಬೇರೇನಲ್ಲ. ಇದನ್ನು ತನಿಖೆ ಆಗಬೇಕು, ಹೆಚ್ಚಿನ ಜನ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಇದು ಸಿಗ್ಲಿ ಬಸ್ಸಿನ ಕಾಣಿಕ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.